welcome back to another new episode of Butterfly's Choice. In today's class, we are going to discuss about shares. Shares means a share in the share capital of a company. ಶೇರ್ಸ್ ಅಂತ ಹೇಳಿದರೆ ಒಂದು ಕಂಪನಿದು ಶೇರ್ ಕ್ಯಾಪಿಟಲ್ ಅಂದರೆ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಪಾರ್ಟನ್ನು ಏನಂತ ಹೇಳಿ ಕರೀತಾರೆ, ಒಂದು ಶೇರ್ನ ಏನಂತ ಹೇಳಿ ಕರೀತಾರೆ, ಶೇರ್ಸ್ ಅಂತ ಹೇಳಿ ಕರೀತಾರೆ. Let us discuss different types of shares. Shares are divided into two types. Shares ಎರಡು ವಿಧಗಳಿವೆ, equity shares and preference shares. Preference share is divided again into 8 categories, that is cumulative, non-cumulative, convertible, non-convertible, redeemable, participating and non-participating shares. Let's see the meaning of these different types of shares. Let us see what is equity share first. Equity shares are those shares which are not preference shares. Equity share ಅಂತ ಹೇಳಿದರೆ ಪ್ರಿಫರೆನ್ಸ್ ಶೇರ್ ಅಲ್ಲದೇ ಇರುವ ಶೇರ್ಗಳನ್ನು ಏನಂತ ಹೇಳಿ ಕರೀತಾರೆ, ಈಕ್ವಿಟಿ ಶೇರ್ ಅಂತ ಹೇಳಿ ಕರೀತಾರೆ. ದ ಹೋಲ್ಡರ್ಸ್ ಆಫ್ ಸಚ್ ಶೇರ್ಸ್ ಆರ್ ಎಂಟೈಟಲ್ಡ್ ಟು ಎ ಡಿವಿಡೆಂಡ್ ಆರ್ ಶೇರ್ ಇನ್ ದ ಪ್ರಾಪರ್ಟಿ ಆಫ್ಟರ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆರ್ ಪೇಡ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಪೇಮೆಂಟ್ ಆದಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ ಎಂಟೈಟಲ್ ಟು ಗೆಟ್ ಎ ಡಿವಿಡೆಂಡ್. ಈಕ್ವಿಟಿ ಶೇರ್ ಹೋಲ್ಡರ್ ಫಸ್ಟ್ ಪ್ರಿಫರೆನ್ಸ್ ಯಾರಿಗಿರುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ರಿಸೀವ್ ಮಾಡೋ ರೈಟ್ ಇರುತ್ತೆ. ಆಫ್ಟರ್ ದಟ್ ದ ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ಗೆಟ್ ಎ ಡಿವಿಡೆಂಡ್ ಆ್ಯಂಡ್ ದೇ ಆರ್ ಎಂಟೈಟಲ್ ಟು ಎ ಪ್ರಾಪರ್ಟಿಯಲ್ಲಿ ಒಂದು ರೈಟ್ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಇರುತ್ತೆ. ಸೊ ಡಿವಿಡೆಂಟ್ ಅಂತ ಹೇಳಿದರೆ ಏನು, ಡಿವಿಡೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಪ್ರಾಫಿಟ್ ಆಫ್ ಎ ಕಂಪನಿ. ಸೊ ಒಂದು ಪ್ರಾಫಿಟ್ ಒಂದು ಪಾರ್ಟಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಗೂ ಒಂದು ಶೇರ್ ಈಕ್ವಿಟಿ ಶೇರ್ ಇರುತ್ತೆ. Let us see what is preference share. Preference shares are those shares on which there is a preferential right as. ಪ್ರಿಫರೆನ್ಸ್ ಶೇರ್ ಅಂತ ಹೇಳಿದರೆ ಏನು, ಕೆಳಕಂಡ ಎರಡು ಪ್ರಿಫರೆನ್ಸಸ್ ಶೇರ್ ಹೋಲ್ಡರ್ಸ್ಗೆ ಇರುತ್ತೆ. ಆ ಶೇರ್ಸ್ನ ನಾವು ಏನಂತ ಹೇಳಿ ಕರೀತಾರೆ, ಪ್ರಿಫರೆನ್ಸ್ ಶೇರ್ಸ್. ಆ ಎರಡು ರೈಟ್ಸ್ ಏನು, ಟು ಡಿವಿಡೆಂಡ್ ಡ್ಯೂರಿಂಗ್ ದ ಹೋಲ್ ಲೈಫ್ ಆಫ್ ಅ ಕಂಪನಿ. ಅವರಿಗೆ ಏನು ಪ್ರಿಫರೆನ್ಸ್ ಇರುತ್ತೆ, ಡಿವಿಡೆಂಟ್, ಯಾವಾಗಲೂ ಕಂಪನಿಯಲ್ಲಿ ಡಿವಿಡೆಂಟ್ ಪಡೆಯೋ ಅಧಿಕಾರ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಇರುತ್ತೆ. ಓಲ್ ಲೈಫ್ ಆಫ್ ಎ ಕಂಪನಿಯ ಲಿಕ್ವಿಡೇಷನ್ ಆರ್ ಟರ್ಮಿನೇಷನ್ ತನಕ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ಪಡೆಯೋ ರೈಟ್ ಇರುತ್ತೆ. ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆನ್ ದ ಲಿಕ್ವಿಡೇಷನ್ ಆಫ್ ದ ಕಂಪನಿ. ಒಂದು ಕಂಪನಿ ಲಿಕ್ವಿಡೇಷನ್ ಆಗ್ತಾ ಇದೆ ಅಂತ ಹೇಳಿದರೆ ಅಂಥ ಸಂದರ್ಭಗಳಲ್ಲಿ ಕ್ಯಾಪಿಟಲ್ ರೀಪೇಮೆಂಟ್ ಪಡೆಯೋ ರೈಟ್ ಇರುತ್ತೆ. ಅದನ್ನು ಕೂಡ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹೊಂದಿರ್ತಾರೆ. ಆ ತರಹ ಶೇರ್ಸ್ನ ಏನಂತ ಹೇಳಿ ಕರೀತಾರೆ, ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ ಕರೀತಾರೆ. ಸೊ ಲೆಟ್ ಅಸ್ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಫಸ್ಟ್ ಒನ್ ಇಸ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್. ವೆನ್ ಎ ಕಂಪನಿ if in a year does not earn adequate profit, dividend on preference shares may not be paid for the year. In such a case, unpaid dividend is treated as arrears. The arrears will accumulate and they will be payable out of the profits of the rest year. Dividend on equity share can be paid when such arrears payment is made. Cumulative preference share ಅಂತ ಹೇಳಿದರೆ ಏನು, ಎಲ್ಲ ವರ್ಷ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಪೇ ಮಾಡಬೇಕು. ಯಾವುದಾದ್ರೂ ಒಂದು ವರ್ಷ ಅಡಿಕ್ವೇಟ್ ಡಿವಿಡೆಂಟ್ ಪೇ ಮಾಡಲಿಕ್ಕೆ ಪ್ರಾಫಿಟ್ ಇಲ್ಲ ಅಂತ ಹೇಳಿದರೆ, ಪ್ರಾಫಿಟ್ ಸಫಿಷಿಯೆಂಟ್ ಅಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಡಿವಿಡೆಂಡ್ನ ಅರಿಯರ್ ಡಿವಿಡೆಂಡ್ ಅಂತ ಟ್ರೀಟ್ ಮಾಡಿ ಅದನ್ನು ರೆಸ್ಟ್ ಆಫ್ ದ ಇಯರ್, ನೆಕ್ಸ್ಟ್ ಇಯರ್ ಪ್ರಾಫಿಟಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಪೇ ಮಾಡಿ ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ನ ಪೇ ಮಾಡ್ತಾರೆ. ದಟ್ ಇಸ್ called as a cumulative preference share. Next one is a non-cumulative preference share. Those shareholders which have not right of cumulative preference share. Non-cumulative preference share ಅಂತ ಹೇಳಿದ್ರೆ ಇದು ಆಪೋಸಿಟ್. ಅವರಿಗೆ ಡಿವಿಡೆಂಟ್ ರೆಸ್ಟ್ ಆಫ್ ದ ಇಯರ್ ಡಿವಿಡೆಂಟ್ ಪಡೆಯೋ ಅಧಿಕಾರ ಇಲ್ಲ, ಅಕ್ಯುಮುಲೇಟ್ ಪ್ರಿಫರೆನ್ಸ್ ಶೇರ್ ರೈಟ್ ಇಲ್ಲ. ಆ ಥರ ಶೇರ್ಸ್ನ ನಾವು ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್. Those share which can be converted into equity share after a specific time allotted them. ಒಂದು ಸ್ಪೆಸಿಫಿಕ್ ಟೈಮ್ ಆದಮೇಲೆ ಪ್ರಿಫರೆನ್ಸ್ ಶೇರ್ನ ಈಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನು ಏನಂತ ಹೇಳಿ ಕರೀತಾರೆ, ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ನಾನ್ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ಸ್. Those shareholders which cannot be converted into equity share.
ಯಾವ ಶೇರ್ಸ್ನ ಈಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆಗಲ್ಲ ಆ ಥರ ಶೇರ್ಸ್ನ ಏನಂತ ಹೇಳಿ ಕರೀತಾರೆ, ನಾನ್ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್. ದೋಸ್ ಶೇರ್ ಹೋಲ್ಡರ್ಸ್ ವಿಚ್ ಕ್ಯಾನ್ ಬಿ ರಿಡೀಮ್ಡ್ ಆಫ್ಟರ್ ಎ ಸ್ಪೆಸಿಫೈಡ್ ಟೈಮ್. ಒಂದು ಸ್ಪೆಸಿಫೈಡ್ ಟೈಮ್ ಆದಮೇಲೆ ಶೇರ್ ಹೋಲ್ಡರ್ಸ್ಗೆ ಅವರ ಕ್ಯಾಪಿಟಲ್ನ ರಿಡೀಮ್ ಮಾಡೋ ಅವಕಾಶ ಇರುತ್ತೆ. ದಟ್ ಈಸ್ ಗೆಟ್ ಬ್ಯಾಕ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ. ಕಂಪನಿದು ಕ್ಯಾಪಿಟಲ್ನ ಗೆಟ್ ಬ್ಯಾಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ರಿಡೀಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಏನಂತ ಹೇಳಿ ಕರೀತಾರೆ, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್. ನೆಕ್ಸ್ಟ್ ಒನ್ ಇಸ್ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್. ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿದರೆ ಏನು, ದೋಸ್ ಶೇರ್ ಹೋಲ್ಡರ್ಸ್ ವಿಚ್ ಕೆನಾಟ್ ಬಿ ರಿಡೀಮ್ಡ್ ಆಫ್ಟರ್ ಎ ಸ್ಪೆಸಿಫೈಡ್ ಟೈಮ್. ಒಂದು ಸ್ಪೆಸಿಫೈಡ್ ಟೈಮ್ ಆದಮೇಲೆ ಅವರ ಕ್ಯಾಪಿಟಲ್ನ ಗೆಟ್ ಬ್ಯಾಕ್ ಮಾಡೋ ಅವಕಾಶ ಇರಲ್ಲ. ಆ ಥರ ಶೇರ್ಸ್ನ ಏನಂತ ಹೇಳಿ ಕರೀತಾರೆ, ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ದೋಸ್ ಶೇರ್ ಹೋಲ್ಡರ್ಸ್ ಹೂ ಈಸ್ ಎಂಟೈಟಲ್ಡ್ ಟು ಪಾರ್ಟಿಸಿಪೇಟ್ ಇನ್ ದ ಸರ್ಪ್ಲಸ್ ಆಫ್ ಪ್ರಾಫಿಟ್ಸ್ ವಿಚ್ ರಿಮೈನ್ಸ್ ಈವನ್ ಆಫ್ಟರ್ ರೀಪೇಮೆಂಟ್ ಆಫ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಡಿವಿಡೆಂಡ್ ಪೇ ಮಾಡಿದ ಮೇಲೆ ಡಿವಿಡೆಂಡ್ ಪ್ರಾಫಿಟ್ ಬಾಕಿ ಉಳಿದರೆ ಅದನ್ನು ಪಡೆಯೋ ಅವಕಾಶವನ್ನು ಹೊಂದಿರುವ ಶೇರ್ ಹೋಲ್ಡರ್ಸ್ನ ಏನಂತ ಹೇಳಿ ಕರೀತಾರೆ, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರೀತಾರೆ. ಅವರಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು ಆ ಎಕ್ಸ್ಟ್ರಾ ಡಿವಿಡೆಂಟಲ್ಲಿ. ದ್ಯಾಟ್ ಈಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಒನ್ ಇಸ್ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್. Those shareholders have no right to participate in the surplus of profits or the assets which remains after the payment to equity shareholders. ಇದು ನಾನ್ ಪಾರ್ಟಿಸಿಪೇಟಿಂಗ್ ಅಂತ ಹೇಳಿದರೆ ಏನು, ಆಫ್ಟರ್ ಡಿವಿಡೆಂಡ್ ಟು ಪೇಮೆಂಟ್ ಟು equity shareholders there will be extra dividend or extra asset will be there. In that asset shareholders will not have any right. ಈಕ್ವಿಟಿ ಶೇರ್ ಹೋಲ್ಡರ್ಗೂ ಡಿವಿಡೆಂಡ್ ಪೇ ಮಾಡಿದ ಮೇಲೆ ಎಕ್ಸ್ಟ್ರಾ ಡಿವಿಡೆಂಟ್ ಅವ್ರ ಅಸೆಟ್ ಏನಾದರೂ ಇದ್ದರೆ ಅದನ್ನು ಪಡೆಯೋ ಹಕ್ಕನ್ನು ಹೊಂದಿರೋರಿಗೆ ಏನು ಹೇಳ್ತಾರೆ, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಅಂತ ಹೋಲ್ಡರ್ಸ್ ಅಂತ ಹೇಳಿ ಕರೀತಾರೆ. ಅದನ್ನು ಆ ಹಕ್ಕನ್ನು ಅವಕಾಶವನ್ನು ಹೊಂದಿರದ ವ್ಯಕ್ತಿಗೆ ಅವ್ರ ಶೇರ್ ಹೋಲ್ಡರ್ಸ್ಗೆ ಏನಂತ ಹೇಳಿ ಕರೀತಾರೆ, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತ ಹೇಳಿ ಕರೀತಾರೆ. ನಿಮಗೆಲ್ಲ ಶೇರ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.